ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಗೌರಿ. ಇವತ್ತು ಮತ್ತೊಂದು ಹೊಸ ಪ್ರೊಫೈಲ್ ಜೊತೆಗೆ ನಾನು ನಿಮ್ಮ ಮುಂದೆ ಬಂದಿದ್ದೇನೆ. ಪ್ರೊಫೈಲ್ ತುಂಬಾ ಚೆನ್ನಾಗಿದೆ, ನಿಮಗೂ ಕೂಡ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಹಾಗಾಗಿ ಎಲ್ಲಿಯೂ ಸ್ಕಿಪ್ ಮಾಡಿದ್ದೀನಿ, ಕೊನೆ ತನಕ ನೋಡಿ. ಬನ್ನಿ ಸ್ನೇಹಿತರೆ, ಇವರ ಪರಿಚಯ ಮಾಡಿಕೊಳ್ಳೋಣ. ಇವರ ಹೆಸರು ಕವಿತಾ. ಇವರ ವಯಸ್ಸು 27 ವರ್ಷ. ಇವರ ಊರು ರಾಯಚೂರು. ಗಂಡ ತೀರಿಕೊಂಡಿದ್ದಾರೆ, ಮಕ್ಕಳು ಇನ್ನೂ ಆಗಿಲ್ಲ. ತೂತು ರಸ ತುಳುಕುತ್ತಿದೆ. ಆಸೆ ದಿನ ರಾತ್ರಿ ದೆಂಗುವ ಗಂಡ ಬೇಕು. ಆಸ್ತಿ ಬೇಕಾದಷ್ಟಿದೆ, ನೆಮ್ಮದಿ ಮಾತ್ರ ಇಲ್ಲ. ಬಯಕೆ ರಸ ಹಿಂಡಿ ಕುಡಿಯುವುದು. ಸ್ನೇಹಿತರೆ, ಇದು ಇಷ್ಟು ಕವಿತಾ ಅವರು ಅವರಿಗೆ ಸಂಬಂಧಪಟ್ಟ ಬಯೋಡೇಟಾವನ್ನು ನಮ್ಮ ಜೊತೆ ಕಾಲ್ ಮಾಡಿ ಶೇರ್ ಮಾಡಿಕೊಂಡಿದ್ದಾರೆ. ಕವಿತಾ ಅವರು ಹೇಳಿದ್ದಾರೆ, ವರನ ಗುಣಗಳು ಹೀಗಿರಬೇಕು ಅಂತ. ನನಗೆ 2ನೇ ಮದುವೆ ಅವಶ್ಯಕತೆ ಇದೆ, ಆದರೆ ಒಳ್ಳೆ ಗಂಡ ಬೇಕು. ಸ್ವಭಾವ ಚೆನ್ನಾಗಿರಬೇಕು, ನೋಡಿದರೆ ಇಷ್ಟ ಆಗಬೇಕು. ಸಾಮಾನು ಉದ್ದವಾಗಿ ದಪ್ಪವಾಗಿ ಇರಬೇಕು. ಬಾಯಿ ತುಂಬ ಬರಬೇಕು. ದಿನ ರಾತ್ರಿ ಕೇಯೋಕೆ ಬರಬೇಕು, ಮಿಸ್ ಮಾಡೋ ಹಾಗಿಲ್ಲ. ನನಗೆ ಮಕ್ಕಳು ಅಂದರೆ ಇಷ್ಟ, 2 ಮಗು ಕೊಡಬೇಕು. ಮಾಡುವಾಗ ರಸ ವೇಸ್ಟ್ ಮಾಡಬಾರದು, ಒಳಗಡೆನೇ ಸುರಿಯಬೇಕು. ನೀವು ಕೇಯುವಾಗ ಎತ್ತಿ ಕೊಡ್ತೀನಿ, ನನ್ನ ರಸನೂ ಬರಬೇಕು. ನಮಗೆ ಮಕ್ಕಳಾದರೆ ನಾನು ನಿಮಗೆ 5 ಲಕ್ಷ ಕೊಡ್ತೀನಿ. ಹಣದ ಆಸೆಗೆ ಬರಬೇಡಿ, ದಿನ ದೆಂಗುವ ತಾಕತ್ತು ಬೇಕು. ನಾನು ನಿಮಗೆ ಇಷ್ಟ ಆದರೆ ಕಮೆಂಟ್ನಲ್ಲಿ ನಿಮ್ಮ ಪ್ರತಿಕ್ರಿಯೆ ತಿಳಿಸಿ, ನಾನು ನಿಮಗಾಗಿ ಕಾಯುತ್ತಿದ್ದೇನೆ. ಮನೆ ಬಾಗಿಲಲ್ಲಿ ಗಣಪತಿ ಇಡುವಾಗ ಇವುಗಳು ನಿಮ್ಮ ತಲೆಯಲ್ಲಿರಲಿ. ಮನೆಯ ಮುಖ್ಯ ದ್ವಾರದಲ್ಲಿ ಗಣಪತಿ ವಿಗ್ರಹ. ಮನೆಯ ಮುಖ್ಯ ದ್ವಾರದಲ್ಲಿ ಪ್ರತಿಷ್ಠಾಪನೆ ಮಾಡುವುದರಿಂದ ಅಥವಾ ಇಡುವುದರಿಂದ ನಿಮ್ಮ ಮನೆಯಲ್ಲಿ ಯಾವುದೇ ರೀತಿಯಾದ ಅಡಚಣೆ ಅಥವಾ ಸಮಸ್ಯೆಗಳು ಉಂಟಾಗುವುದಿಲ್ಲ. ಆದರೆ ಅನೇಕ ಜನರು ತಿಳಿದೋ ಅಥವಾ ತಿಳಿಯದೋ ಗಣಪತಿಯ ವಿಗ್ರಹವನ್ನು ಮನೆಯ ಮುಖ್ಯ ದ್ವಾರದ ಹೊರಗೆ ಇಡುತ್ತಾರೆ. ಇದರಿಂದಾಗಿ ಗಣಪತಿಯ ಬೆನ್ನು ಮನೆಯ ಕಡೆ ಇರುತ್ತದೆ ಹಾಗೂ ಮುಖವು ಹೊರಗೆ ಇರುತ್ತದೆ. ಇದು ಅಶುಭವೆಂದು ಅಥವಾ ಶುಭವೆಂದು ಮಂಗಳಕರವೆಂದು ಪರಿಗಣಿಸಲಾಗುವುದಿಲ್ಲ. ಹಾಗಾದರೆ ಮನೆಯ ಮುಖ್ಯ ದ್ವಾರದಲ್ಲಿ ಗಣಪತಿಯ ವಿಗ್ರಹವನ್ನು ಹೇಗೆ ಇಡುವುದು ಉತ್ತಮ? ಮನೆಯ ಹೊರಗೆ ಮುಖ್ಯ ದ್ವಾರದಲ್ಲಿ ಗಣಪತಿ ವಿಗ್ರಹದ ಪ್ರತಿಷ್ಠಾಪನೆ. ಗಣಪತಿಯ ಬೆನ್ನು ಎಂದಿಗೂ ಮನೆಯ ಕಡೆಗೆ ತಿರುಗಿಕೊಂಡಿರಬಾರದು. ಶಾಸ್ತ್ರದ ಪ್ರಕಾರ ನೀವು ಮನೆಯ ಮುಖ್ಯ ದ್ವಾರದಲ್ಲಿ ಗಣೇಶನ ವಿಗ್ರಹ ಅಥವಾ ಫೋಟೋವನ್ನು ಒಳಭಾಗದಿಂದ ಪ್ರತಿಷ್ಠಾಪನೆ ಮಾಡಿದರೆ ಅಥವಾ ಮೊದಲು ನೀವು ತಪ್ಪಾಗಿ ಗಣಪತಿಯ ವಿಗ್ರಹವನ್ನು ಮನೆಯ ಮುಖ್ಯ ದ್ವಾರದ ಹೊರಗೆ ಭಾಗದಲ್ಲಿ ಪ್ರತಿಷ್ಠಾಪನೆ ಮಾಡಿದರೆ ಅದನ್ನು ಬದಲಾಯಿಸುವ ಅಥವಾ ಅದರ ಬಗ್ಗೆ ತಲೆ ಕೆಡಿಸಿಕೊಳ್ಳುವ ಅಗತ್ಯವಿಲ್ಲ. ನೀವು ಕೂಡ ನಿಮ್ಮ ಮನೆಯಲ್ಲಿ ಗಣಪತಿ ವಿಗ್ರಹವನ್ನು ಅಥವಾ ಫೋಟೋವನ್ನು ಪ್ರತಿಷ್ಠಾಪನೆ ಮಾಡಲು ಮುಂದಾದರೆ ಈ ಮೇಲಿನ ವಿಚಾರಗಳನ್ನು ಗಮನದಲ್ಲಿಟ್ಟುಕೊಳ್ಳಿ ಹಾಗೂ ಸೂಕ್ತ ಪಂಡಿತರ ಸಲಹೆಗಳನ್ನು ತೆಗೆದುಕೊಂಡು ನಂತರವೇ ಮನೆಯಲ್ಲಿ ಗಣೇಶನ ವಿಗ್ರಹ ಅಥವಾ ಫೋಟೋವನ್ನು ಪ್ರತಿಷ್ಠಾಪನೆ ಮಾಡಬೇಕು. ಸ್ನೇಹಿತರೆ, ನೋಡಿದ್ರಿ ಅಲ್ವಾ ಕವಿತಾ ಅವರ ಬಯೋಡೇಟಾ. ನಿಮಗೇನಾದರೂ ಇಷ್ಟ ಆದರೆ ಕಮೆಂಟ್ ಬಾಕ್ಸ್ ಒಳಗೆ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ. ಯಾರೆಲ್ಲ ಹೊಸದಾಗಿ ವಿಡಿಯೋಗಳನ್ನು ನೋಡ್ತಾ ಇದ್ದೀರಾ, ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ನೀವು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ದಿನ ಹೊಸ ಪ್ರೊಫೈಲ್ಗಳು ಬರ್ತವೆ, ಅದರಲ್ಲಿ ನೀವು ಒಂದನ್ನಾದರೂ ಸೆಟ್ ಮಾಡಿಕೊಳ್ಳಬಹುದು. ನಾಳೆ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು.